ಹೆಂಗಿದ್ದೀರಾ? ವೆಲ್ಕಮ್ ಟು ಅವರ್ ಲೈನ್ ಲೀವ್ ಮೆಸ್ಸಿ 10 ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವು ಈ ಚಾನಲ್ ಅಲ್ಲಿ ನಿಮ್ಗೆ ತೋರಿಸ್ತಿದೀವಿ ಮಾರ್ಕಿಂಗ್, ಡಿಫೆನ್ಸ್, ಡ್ರೈವ್ಸ್, ಪೊಸಿಷನ್ ಎಲ್ಲ ತೋರ್ಸಕ್ಕೆ ನಿಮಗೆ ಈ ಲೈವ್ ವಿಡಿಯೋನ ಹಾಕ್ತಿದೀವಿ. ನಾವು ನಿಮಗೆ ಓದ್ ವಿಡಿಯೋದಲ್ಲಿ ತೋರಿಸಿದ್ವಿ SF ನ ಯೋಗೇಶ್ ಕಾರ್ತಿಕ್ ಈಗಲ್ ವಯಸ್ಸಲ್ಲಿ. ಇದು ಬೇರೆ ಚಾನೆಲ್ ಆಗಿರೋದ್ರಿಂದ, ಇದು ತನಿಷ್ ಅವರ ಯೂಟ್ಯೂಬ್ ಚಾನೆಲ್ ಆಗಿರೋದ್ರಿಂದ ಮಾಡಿರ್ತೀವಿ. ಇವತ್ತು ಡಿಫೆನ್ಸ್ ಹೇಳ್ಕೊಡ್ತೀವಿ. ಹೆಂಗಿದ್ರು ಇವತ್ತು ಡಿಫೆನ್ಸ್, ನೆಕ್ಸ್ಟ್ ಯಾವಾಗಾರು ಬಂದಾಗ ಬೇರೆದಿಲ್ಲ. ನೀವು ಈಗ ಏನೇನು ಹೇಳ್ಕೊಡ್ತೀರಾ? ಇವತ್ತು ಡಿಫೆನ್ಸ್ ಮತ್ತೆ ಸ್ಟ್ಯಾನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಈಗ ಹೇಳ್ತೀರಾ ಇವರು ಡಿಫೆನ್ಸ್ ಸ್ಟ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ ಎಲ್ಲರೂ ಪ್ಲೀಸ್. ಈಗ ತನಿಷ್ ಆಗ್ತಾ ಇದೆ. ಈ ತರದ 3 ಬ್ಯಾಟ್ ಇದೆ ನನ್ನ ಹತ್ರ. ಆ 3 ಬ್ಯಾಟ್ ಅಲ್ಲಿ ಫೈಬರ್ ಇದೆ, ಟೆನ್ನಿಸ್ ಇದೆ, ಆಮೇಲೆ ಇದು ಕಾಶ್ಮೀರ್ ವಿಲೋ ಬ್ಯಾಟು, ಕೋಚಿಂಗ್ ಬ್ಯಾಟ್. ಇದು ಇಂಗ್ಲಿಷ್ ವಿಲೋ ಬ್ಯಾಟು, ಸಾರಿ ಕಾಶ್ಮೀರ್ ಅಲ್ಲ, ಇಂಗ್ಲಿಷ್ ವಿಲೋ ಬ್ಯಾಟು. ಈಗ ನಾವು ತೋರಿಸ್ತಿದೀವಿ ನಿಮಗೆ ಇಂಗ್ಲಿಷ್ ವಿಲೋ ಬ್ಯಾಟ್ ಅಲ್ಲೇ, ಯಾಕೆಂದ್ರೆ ನಾವು ಬೇಡ ಅಂತ, ಯಾಕೆಂದ್ರೆ ನಾವು ಕಾಶ್ಮೀರ್ ವಿಲೋ, ಇಂಗ್ಲಿಷ್ ವಿಲೋ ಜಾಸ್ತಿ ಆಡ್ತೀವಿ, ಅದಕ್ಕೆ ಇಂಗ್ಲಿಷ್ ವಿಲೋ ತೋರ್ಸೋಣ ಅಂತ ಈಗ ಮಾಡೋಣ ಪ್ಲೀಸ್ ಆನ್ ಲೈವ್. ಈಗ ಬನ್ನಿ, ನಮ್ಮೆಲ್ಲ ಸ್ಟ್ಯಾಂಡ್ಸ್ ಎಲ್ಲ ರೆಡಿ ಇದೆ. ತನಿಷ್ ಅವ್ರೀಗ ಮಾಡ್ತಿದ್ದಾರೆ. ಇವತ್ತು ನಾನು ಸ್ಟ್ಯಾನ್ಸ್ ತೋರಿಸ್ತೀನಿ. ನೋಡಿ ಈಗ ಮಾರ್ಕಿಂಗ್ ನೋಡಿ ಗೈಸ್, ಈಗ ನಾನು ಮಾರ್ಕಿಂಗ್ ಮಾಡ್ತೀನಿ. ಮಿಸ್ ಆಗಿದ್ದಿದೆ. ಇದು 3 ಸ್ಟಂಪ್ಸ್ ಇದೆ. 3 ಸ್ಟಂಪ್ಸ್ ಅಲ್ಲಿ ನನಗೆ ಇಷ್ಟ ಬಂದಿದ್ದು ಸ್ಟಂಪ್ಸ್ ತಗೋಬಹುದು, ನಿಮಗೆ ಇಷ್ಟ ಬಂದಿದ್ದು ಸ್ಟಂಪ್ಸ್ ತಗೋಬಹುದು. ನನಗೀಗ ಕಂಫರ್ಟೇಬಲ್ ಆಗೋದು ಮಿಡಲ್ ಸ್ಟಂಪ್. ಹಿಂಗೆ ಫಸ್ಟ್ ಬ್ಯಾಟ್ ನ ಹಿಂಗಿರೋದನ್ನ ಹಿಂಗೆ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ಕರೆಕ್ಟ್ ಲೆಂತ್ ಗ್ಲೈಂಡ್ ಮಾಡಿ ಹೋಲ್ಡ್ ಮಾಡಿ ಒಂದು ಲೆಗ್ ಎತ್ತಬೇಕು. ಎತ್ತಾಗ ನನಗೀಗ ಮಿಡಲ್ ಸ್ಟಂಪು, ಲೆಗ್ ಸ್ಟಂಪು, ರೈಟ್ ಸ್ಟಂಪ್ಸ್ ಅಂತಾರೆ. ಅಂಪೈರ್ನ ಕೇಳಬೇಕು, ನನಗೆ ಮಿಡಲ್ ಸ್ಟಂಪ್ ಬೇಕು, ಅಂಪೈರ್ ಪ್ಲೀಸ್ ಮಿಡಲ್ ಸ್ಟಂಪ್, ಅಂಪೈರ್ ಪ್ಲೀಸ್ ಮಿಡಲ್ ಸ್ಟಂಪ್. ಕವರಿಂಗ್, ಅಂಪೈರ್ ಕವರಿಂಗ್ ಆದ್ಮೇಲೆ ರೆಡಿ ಆಗ್ಬೇಕು. ಅಲ್ಲೇ ಬ್ಯಾಟ್ ಇಟ್ಕೊಂಡು ಅಲ್ಲೇ ಸ್ಟ್ಯಾನ್ಸ್. ಇದು ಡಿಫೆನ್ಸ್. ಈಗ ತೋರಿಸ್ತಿರೋ ಡಿಫೆನ್ಸ್. ತಡಿ, ಬಾಲರ್ ಬಾಲ್ ಹಾಕ್ತಿದ್ದಾರೆ. ಡಿಫೆನ್ಸ್ ಆಡಿದ್ವಿ. ಇದು ಡಿಫೆನ್ಸ್ ಅಲ್ಲ. ಡಿಫೆನ್ಸ್ ಆಡೋಕೆ ಬ್ಯಾಟ್ ಲಿಫ್ಟ್ ಇರಬೇಕು. ಒಂದ್ ಕಾಲ್ ಸ್ಕ್ರೀನ್ ಇಂದ ಆಚೆ ಇರ್ಬೇಕು, ಒಂದ್ ಕಾಲ್ ಒಳಗಡೆ ಇರಬೇಕು. ಇಷ್ಟು ಲೆವೆಲ್ ಅಲ್ಲಿ ಇರಬೇಕು. ಬಾಲ್ ಬರುತ್ತೆ, ಡಿಫೆನ್ಸ್ ಆಡಬೇಕು. ಇದು ಡಿಫೆನ್ಸ್ ಅಂತಾರೆ. ಸೆಕೆಂಡ್ 2 3. ಈಗ ಕಾರ್ತಿಕ್ ಅವರು ಬಾಲ್ ಹಾಕ್ತಾರೆ. ಇದು ಡಿಫೆನ್ಸ್ ಅಂತಾರೆ. 1 2. ಈ ಸ್ಟ್ಯಾಂಡ್ಸ್ ನಿಮಗಿದ್ರೆ ನೀವು ಒಳ್ಳೆ ಕ್ರಿಕೆಟರ್ ಆಗೋಕ್ಕೆ ಸಾಧ್ಯವಿರುತ್ತೆ, ನಿಮಗೂ ಚಾನ್ಸ್ ಸಿಗುತ್ತೆ. ಅವನು ಈಗ ಎತ್ತಿಯಾರ ಮೇಲೆ ಎತ್ತಿಯ ಸ್ವಲ್ಪ ಡ್ರೈವ್ ಹೊಡಿತೀವಿ. ಇದು ಫುಲ್ ಸ್ಟ್ರೈಟ್ ಡ್ರೈವ್ ಆಗಿದೆ. ಇದರಲ್ಲಿ ಮೂರು ತರ ಡ್ರೈವ್ ಬರುತ್ತೆ. ಸ್ಟ್ರೈಟ್ ಡ್ರೈವ್, ಲೆಗ್ ಸ್ಟಿಕ್ ಡ್ರೈವ್, ಆಫ್ ಸ್ಟಿಕ್ ಡ್ರೈವ್ಸ್ ಬರುತ್ತೆ. ಕವರ್ ಡ್ರೈವ್ ಮತ್ತೆ ಇದೆ ಕವರ್ ಡ್ರೈವ್, ಅದು ಬೇರೆ ಡ್ರೈವ್ಸ್. ಕವರ್ ಡ್ರೈವ್ ಬರುತ್ತೆ. ಶಾರ್ಟ್ಸ್ ಅಲ್ಲಿ 2 ಬರುತ್ತೆ ನಿಮಗೆ, ಫುಲ್ ಶಾಟ್. ಬಾಲ್ ಮಿಸ್ ಆಯ್ತು. ಕಾರ್ತಿಕ್ ಬಿಟ್ಟು ಇಂಗ್ಲಿಷ್ ವಿಲೋ ಬ್ಯಾಟ್ ಬಿಟ್ಟು ಈಗ ಟೆನ್ನಿಸ್ ಬ್ಯಾಟ್ ಆಡೋಣ. ಈಗ SS ಬ್ಯಾಟ್ ಆಡೋಣ. ಆದ್ರೆ ಸ್ಟಿಕ್ಕರ್ ಕಿತ್ತಿದ್ದೀನಿ, ಹಳೆ ಬ್ಯಾಟ್ ಅಲ್ವಾ, ಹೆಂಗೆ ಅಂತ. ಈಗ ಇದರಲ್ಲಿ ಟೆನ್ನಿಸ್ ಅಲ್ಲಿ ಹೆಂಗ್ ಹೊಡಿತೀರೋ ಕೊಡದೆ 6. ಮತ್ತೆ ಈಗ ಇದ್ರಲ್ಲಿ ಡಿಫೆನ್ಸ್ ಆಡೋದು ತುಂಬಾ ಕಷ್ಟ. ಡಿಫೆನ್ಸ್ ಆಡದೆ 1 2 ಆಗ್ತದೆ. ಈಗ ಮತ್ತೆ ನಾನು ಈ ಬ್ಯಾಟ್ ಇಟ್ಟು ಪ್ಲಾಸ್ಟಿಕ್ ಬ್ಯಾಟ್ ತಗೊಂತೀನಿ, ಫೈಬರ್ ಬ್ಯಾಟ್. ಈಗ ನೋಡಿ ಫೈಬರ್ ಬ್ಯಾಟ್ ಅಲ್ಲಿ ಆಡ್ತಿದ್ದೀನಿ. ಸ್ವಲ್ಪ ಗಲೀಜಾಗಿದೆ, ಏನ್ ಮಾಡಕ್ಕಾಗಲ್ಲ. ಡಿಫೆನ್ಸ್ ಆಡದೆ ಬಂದಿದ್ನೆ ಬಾಲ್ನ ಹೊಡೆದಿದ್ದಾರೆ ಗುರಿ ಇಟ್ಕೊಂಡು. ಈಗ ಫುಲ್ ಶಾಟ್ ಹೊಡಿತೀನಿ. ಫುಲ್ ಶಾಟ್ ಅಂತಾರೆ, ರಿವರ್ಸ್ ಬಂದು ವಿಕೆಟ್ ಬಿಟ್ಟಿದೆ. ಫುಲ್ ಶಾಟ್ ಅನ್ನಲ್ಲ, ಇದಕ್ಕೆ ಸ್ವಲ್ಪ ಉಲ್ಟಾ ಶಾಟ್ ಅಂತಾರೆ. ನೀಟಾಗಿ ಬರಲಿಲ್ಲ. ಕಾರ್ತಿಕ್ ಅವ್ರಿಗೆ ನೆಟ್ಟು ಬಾಲಿಂಗ್ ಹಾಕಕ್ಕೆ ಬರಲ್ಲ. ಫುಲ್ ಶಾಟ್. ಡ್ರೈವ್ ಅಂತಾರೆ.
ಸ್ಟ್ರೈಟ್ ಡ್ರೈವ್, ಕವರ್ ಡ್ರೈವ್ ಈ ಕಡೆಗೆ. ಹೈ ಗೈಸ್, ಈಗ ನನಗೆ ಸುಸ್ತಾಯ್ತು. ಈಗ ಯೋಗೇಶ್ ಮತ್ತೆ ಕಾರ್ತಿಕ್ ಬೌಲಿಂಗ್ ಆಡ್ತಿದ್ದಾರೆ, ಬ್ಯಾಟಿಂಗು. ಅಣ್ಣ ತಮ್ಮ ಇಂಗ್ಲಿಷ್ ವಿಲೋದಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ನೋಡಿ. ಅವ್ರೀಗ ಡಿಫೆನ್ಸ್ ಹೇಳ್ಕೊಡ್ತಾರೆ. ನಾನು ಫಸ್ಟಿಗೆ ಕಲ್ತಿದ್ದೀನಿ, ಮಾರ್ಕಿಂಗ್ ಕಲ್ತಿದ್ದೀನಿ. ನೀವು ಸೆಂಟರ್ ಸ್ಟಿಕ್ ನಾನು ಮಾರ್ಕಿಂಗ್ ಕಲ್ತಿದ್ದೀನಿ. ನೋಡ್ತಿರ್ಬೋದು ನೀವು ಈ ತರ ಇಟ್ಟು ಸ್ವಲ್ಪ ಕಾಲಿಗೆ ಗ್ಯಾಪ್ ಬಿಟ್ಟು ಒಂದು ಕಾಲ್ ಮೇಲೆ ಇಟ್ಟಿದ್ರೆ ನಿಮಗೆ ಸಿಗುತ್ತೆ. ನೀವು ಸ್ಟಾರ್ಟಿಂಗ್ ಅಂಪೇರ್ ಲೆಗ್ ಸ್ಟಿಕ್ ಅಂತ ಸ್ವಲ್ಪ ಜೋರಾಗಿ ಕೂಗ್ಬೇಕು, ಯಾಕೆಂದ್ರೆ ನಿಮಗೆ 1 ಶಾಟ್. ಸಾರಿ, ನಾನು ಲೆಫ್ಟಿಗೆ ತಗೊಂಡಿದ್ದೆ. ನಾನು ಲೆಫ್ಟಿಗೆ ಏನೋ ಮಾಡ್ಬಿಟ್ಟು ಲೆಫ್ಟಿಗೆ ತಗೊಂಡೆ. ಈಗ ರೈಟಿಗೆ ತಗೊಂತೀನಿ. ಗೈಸ್, ನಾನು ಲೆಫ್ಟ್ ಬ್ಯಾಟ್ಸ್ಮನು, ಇವನು ರೈಟ್ ಬ್ಯಾಟ್ಸ್ಮನು, ನಾನು 2 in 1 ಇವನು ಎಲ್ಲ ತರ ಬ್ಯಾಟ್ಸ್ಮನ್. ನಾನು ಸ್ವಲ್ಪ 2 in 1 ಈಗ ಆಡ್ತಾರೆ ನೋಡಿ ಕಾರ್ತಿಕ್. ನಾನು ಮಾರ್ಕಿಂಗ್ ಎಲ್ಲ ತಗೊಂಡಾಗಿದೆ. ಈಗ ಕಾರ್ತಿಕ್ ಅವ್ರಿಗೆ ಬೌನ್ಸರ್ ಮತ್ತೆ ಸ್ಪಿನ್ನರ್ ಹಾಕ್ತಾರೆ. ನಾನು ಮಾರ್ಕಿಂಗ್ ಎಲ್ಲ ಈಗ ಅವ್ರು ಮಾರ್ಕಿಂಗ್ ತಗೊಂತಾರೆ. ನಾನು ತಗೊಂತಿದ್ದೀನಿ. ಅಂಪೇರ್ ಸೆಂಟರ್ ಸ್ಟಿಕ್ ಕವರಿಂಗ್ ಅಂತ ಹೇಳಿದ್ದಾರೆ ಅಂಪೈರ್ ಅವರು. ಚಾಕ್ ಪೀಸ್ ಇದ್ದಾಗ ನಮಗೆ ಬ್ಯಾಟ್ ನ ಸ್ವಲ್ಪ ಎಕ್ಸ್ ಹಾಕೊಂಡು ನೆಕ್ಸ್ಟ್ ನಮ್ಮ ಅಂಪೈರ್ ಕಾರ್ತಿಕ್, ಬೌಲರು ನಮ್ಮ ಕ್ರೀಸ್ ಅಲ್ಲಿ ಎಕ್ಸ್ ಅಲ್ಲಿ ಬಾಲರ್ ಸ್ಪಿನ್ನರ್. ಈಗ ಬಾಲರ್ ಸ್ಪಿನ್ನರ್ ಮಾಡ್ತಿದ್ದಾರೆ. ನೋಡಿ ಇವೆಲ್ಲ ಎಕ್ಸ್ ಹಾಕ್ತಾರ. ಅಲ್ಲಿ ಬ್ಯಾಟು ತೊಡೆಗೆ ಸ್ವಲ್ಪ ಟಚ್ ಆಗಿ ಬಂಡಿ ಸ್ವಲ್ಪ ಮಾಡಿ ಈಗ ಸ್ಟ್ಯಾಂಡ್ಸ್ ನಿಂತಿದ್ದೀವಿ. ಸ್ಟ್ಯಾಂಡ್ಸ್ ಅಲ್ಲಿ ನಿಂತಿದ್ದಾರೆ. ಈಗ ಡಿಫೆನ್ಸ್ ಆಡ್ತಾರೆ. ಬಾಲ್ ಆಗ್ತಾ ನಮ್ಮ ಯೋಗೇಶ್ ಅವರು ಔಟ್ ಆಗಿದ್ದಾರೆ. ಗೈಸ್ ಇನ್ನು 100 ಪೂರ ಸ್ಪೀಡ್ ಅಲ್ಲಿ ಆಗ್ತಾ. ಕಾರ್ತಿಕ್ ಅವರೇ ಈಗಲೂ ಬಿಟ್ಟಾಗಿದ್ದಾರೆ. ಪೂರ್ತಿ ನಮ್ಮ ಯೋಗೇಶ್ ಅವರು ಫ್ಲಾಪ್ ಆಗಿದ್ದಾರೆ. ಬಾಲ್ ಸಿಕ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಡಿಫೆನ್ಸ್ ಆಡಿ ಅಂದ್ರೆ ಯಾವ ತರ ಶಾಟ್ ಹೊಡಿತಿದ್ದಾರೆ. ಬೋಲ್ಡ್ ಆಗಿದ್ದಾರೆ. ಅಣ್ಣ ತಮ್ಮ ಜಗಳ ಆಡ್ತಿದ್ದಾರೆ. ಕಾರ್ತಿಕ್ ನೆಟ್ ಇಲ್ಲ ಬೌನ್ಸ್ ಹಾಕೋ ಕಾರ್ತಿಕ್. ಈಗ ಹೇಳು ಕಾರ್ತಿಕ್, ಈಗ ಹೇಳು. ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ತಲೆ ಹೊಡಿತೀನಿ ಈಗ. ಅಯ್ಯೋ ಖಾಲಿ ಆಗ್ಬಿಡ್ತವೆ. ಬ್ಯಾಟಿಂಗ್ ಬರ್ತಿಲ್ಲ ಖಾಲಿಗೆಲ್ಲ ಬರ್ತಿದ್ದಾವೆ. ಗೈಸ್, ನಾವು ಕೋಚಿಂಗ್ ಹೋಗಿ 1 ತಿಂಗಳು ಆಯ್ತು ಮೇಲೆ, ಅದಕ್ಕೆ ಬೋಲ್ಡ್ ಆಗಿದ್ದಾರೆ. ಮತ್ತೆ 3 ಸಲ ಬೋಲ್ಡ್ ಆಗಿದ್ದಾರೆ ನಿಮ್ಮ ಯೋಗೇಶ್. ಕಾರ್ತಿಕ್ ಈಗಲ್ ಬಾಯ್ಸ್ ಟೀಮ್ ಅಂತ ಈಗ ಕವರ್ಸ್ ಅಲ್ಲಿ ಹೊಡೆದಿದ್ದಾರೆ. ಸೈಕ್ ಡಿಫೆನ್ಸ್ ಆಡ್ತಿದ್ದಾರೆ. ನಾನು ಕನೆಕ್ಟ್ ಸಿಕ್ಕಿದ್ರೆ ನಾನು ಕನೆಕ್ಷನ್ ಸ್ವಲ್ಪ ಹಂಗೆ ನಾನು ಸ್ವಲ್ಪ ಇವ್ರು ಅಡ್ಡಂಬಡ್ಡ ಡಿಫೆನ್ಸ್ ಆಡಕ್ ಬರಲ್ಲ. ಎತ್ತುತ್ತಾರೆ ಚೆನ್ನಾಗಿ. 3, 2, 1 ಶಾಟ್. ಕವರ್ಸ್ ಅಲ್ಲಿ ಹೊಡೆದಿದ್ದಾರೆ. ಈಗ ಸ್ಟ್ರೈಟ್ ಡೈವ್. ಇಲ್ಲಿ ನನ್ನ ತಂಗಿ ಬಂದಿದ್ದಾರೆ. ಫುಲ್ ಶಾಟ್ ಹೊಡಿತಾರೆ ಈಗ. ಫುಲ್ ಶಾಟ್ ಕಡೆ ಸ್ಟ್ರೈಟ್ ಹೊಡೆದಿದ್ದಾರೆ. ಫುಲ್ ಸ್ಟ್ರೈಟ್ ಹೊಡೆದಿದ್ದಾರೆ. ಗೋಡೆ ಹೊಡೆದು ಬಂದಿದೆ. ಈಗ ಕಟ್ ಶಾಟ್ ಹಾಕ್ತೀನಿ. ಬಾಲ್ ಮುಂದೆ ಬಂದಾಗ ಕವರ್ ಮುಂದೆ ಬಂದಾಗ ಕಾರ್ತಿಕ್ ಅವರೇ ಬೌನ್ಸ್ ಹಾಕ್ಬಿಡಿ. ಹಾಕಿ ಬಾಲ್ನ ಫುಲ್ ಶಾಟ್ ನೋಡಿ ಹಂಗೆ ಹಾಕಿ ಕಾರ್ತಿಕ್ ಅವರೇ. ಫುಲ್ ಶಾಟ್ ತರ ಹಾಕಿ. ನಾನು ವಿಕೆಟ್ಸ್ ಬಿಟ್ಟಿದ್ದೀನಿ. ಫುಲ್ ಶಾಟ್ ಹೊಡೆಯಕ್ಕೆ ವಿಕೆಟ್ಸ್ ನ ಬಿಡಬೇಕು. ಫುಲ್ ಶಾಟ್ ಅದು ಬ್ಯಾಟು. ವಿಕೆಟ್ ಮೇಲೆ ಗಮನ, ಬಾಲ್ ಮೇಲೆ ಗಮನ ಇದ್ರೇನೆ ನೀವು ಫುಲ್ ಶಾಟ್ ಹೊಡೆಯಕ್ಕೆ ಸಾಧ್ಯ. ಈಗ ನೋಡಿ ಈಗ ತೋರಿಸ್ತಾರೆ. ಇವರೇ ಬಾಲ್ ಗಮನ ಇಟ್ಟಿಲ್ಲ. ಈಗೆಲ್ಲ ಬ್ಯಾಟ್ ಎಲ್ಲ ತೆಗ್ದಿರ್ತೀವಿ. ಇವನು ಎಲ್ಲೋ ಬರೀ ಬಾಲ್ ಹಾಕೊಂಡ್ರೆ ವೈಡ್ ರಾಜನ್ ಅಂತಾರ. ವೈಡ್ ಹಾಕಿ ಕೂರ್ತಾನೆ ಇವನು. ಇಲ್ಲ ಗೈಸ್, ನಾನು ಜಸ್ಟ್ ಸ್ಪಿನ್ ಹಾಕಿದ್ರೆ ಎಲ್ಲರೂ ಒಂದೇ ಬಾಲ್ ಮತ್ತೆ ಮಿಸ್ ಮಾಡ್ತಿದ್ದಾರೆ. ಈಗ ಹಾಯ್ ಗಾಯ್ಸ್, ಈಗ ನಂದೇ ಬ್ಯಾಟಿಂಗು. ಅಣ್ಣವ್ರದ್ದು ಬ್ಯಾಟಿಂಗ್ ಆಡಕ್ ಬರ್ಲಿಲ್ಲ. ಈಗ ಪ್ರೋ ಪ್ಲೇಯರ್ ಬರ್ತಿದ್ದಾರೆ. ಹಾಕಿ ಪ್ರೋ ಪ್ಲೇಯರ್ಗೆ ಸ್ಪಿನ್ ಹಾಕ್ತಾ ಇರಿ, ನೋಡೋಣ ಹೆಂಗಾಗುತ್ತೆ. ಇವಾಗ ಸ್ವಿಂಗ್ ಮಾಡಿಸ್ತೀನಿ ಬಾಲ್ನ. ನೀವು ಕ್ರಿಕೆಟ್ ಆಡೋ ಟೈಮಲ್ಲಿ ನಿಮ್ದು ಇದು ಅನ್ಕೊಂಡು ಮಾಡಿ. ಈಗ ಲಾಸ್ಟ್ ಬಾಲಿಗೆ 4 runs ಬೇಕು ಗೆಲ್ಲಕ್ಕೆ. ಈಗ ತೋರಿಸ್ತೀನಿ ನೋಡಿ. ಮೈಂಡ್ ನ ಚಿಲ್ ಮಾಡಿ
ಬಾಲ್ನ ಬಂದಿದ್ದ ಎತ್ತಿ ಸಿಕ್ಸು. ಓ ವೈಡ್ ಹೋಗಿದೆ. 1 ಬಾಲ್ 3 ರನ್ ಬೇಕು. ನೀವು 1 ಬಾಲ್ 3 ಮ್ಯಾಚ್ ಅಂತಾರೆ ಇದಕ್ಕೆ. ಮೈಂಡ್ ಫ್ರೀ ಆಗಿ ಕೂಲ್ ಆಗಿ ಗೊತ್ತು. MS ಧೋನಿ ಗೊತ್ತು ಅನ್ಕೊಂತೀನಿ. ಅವ್ರ ತರ ಮೈಂಡ್ ನ ಕೂಲ್ ಆಗಿ ಇಟ್ಕೊಳ್ಳಿ ಸಾಕು ಅಷ್ಟೇ. ತಲಾ CSK ನ ತಲಾ ತರ ಇಟ್ಕೊಳ್ಳಿ. ಅರೆ ನಾವು CSK ಫ್ಯಾನ್ ಅಲ್ಲ, ಸ್ವಲ್ಪ RGB. ಈಗ ಡಿಫೆನ್ಸ್ ಆಡಕ್ಕೆ ಆಗಲ್ಲ ಈ ತರ ಬಾಲ್ ಬಂದಾಗ. ನೋಡ್ಬೋದು ಇವರು RCB ಫ್ಯಾನು. ಈಗ ಇವರು RCB ಫ್ಯಾನ್, ಸ್ವಲ್ಪ ಇವರು RCB ಫ್ಯಾನ್, ಇವರಿಬ್ರು RCB ಫ್ಯಾನು. ವಿರಾಟ್ ಕೊಹ್ಲಿ ಮಧ್ಯಕ್ಕೆ ನಾನು ಒಬ್ಬನೇ MI ಫ್ಯಾನ್. ಗೊತ್ತು ನನಗೆ ಮುಂದೆ ಎಲ್ಲ ಡರ್ನಾಯಕ್. ಈಗ ನೋಡ್ತಿರ್ಬೋದೆಲ್ಲ. ಇದು ವೈಡ್ ಆಗಿದೆ ಬಾಲ್. ಈಗ ರಿವರ್ಸ್ ಸ್ವೀಪ್ ಕೂಡ ತೋರಿಸ್ತೀನಿ. ಸೈಕಲ್ ಗೋಲ್ಸ್ ಆಗ್ತಿದೆ ಇವರು ಕಾರ್ತಿಕ್ ಅವರು. ವಿಕೆಟ್ ನ ಗೈಸ್ ಈಗ ವಿಕೆಟ್ ನ ಸೈಡಿಗೆ ಇಡ್ತೀನಿ. ವಿಕೆಟ್ ಇಟ್ಟು ಮೈಂಡ್ ಚಿಲ್ ಆಗ್ತಾರೆ. ವಿಕೆಟ್ ಇದ್ರೆ ಪೂರ ಟೆನ್ಷನ್ ಆಗುತ್ತೆ. ಎಲ್ಲೆಲ್ಲ ಬೋನ್ಸ್ ಹಾಕ್ತಾರೆ. ಬೇರೆ ಟೈಮ್ ಬೋನ್ಸ್ ಹಾಕಿದ್ರೆ ಬೋನ್ಸ್ ಹಾಕಲ್ಲ. ಬೇರೆ ಟೈಮ್ ಬೋನ್ಸ್ ಹಾಕಿದ್ರೆ ಬೋನ್ಸ್ ಹಾಕಲ್ಲ. ಇವ್ರು ಯಾರು ಅವರು? ಅದಕ್ಕೆ ಪ್ಲಾಸ್ಟಿಕ್ ಬ್ಯಾಟ್ ಹಾಕ್ತೀನಿ. ಬೋಲ್ಡೇ ಆಗ್ಬಿಟ್ರು ಗೈಸ್. ಗಾಯ್ಸ್ ಏನ್ ಮಾಡ ಗಾಯ್ಸ್, ಈ ಸಣ್ಣ ಜಾಗ ಜ್ವರ ಬಂದ್ರೆ ಏನಾರು ಹೊಡೆದೋಗುತ್ತೆ ಮನೆಯಲ್ಲಿ. ತಗೊಳ್ಳಿ ಹೊಡೆದೆ. ಈಗ ಶಾರ್ಟ್ ಇಲ್ಲಿ ಮಿಸು ಯೋಗೇಶ್ವರ್ ಬೀಳೋದು. ಮತ್ತೊಂದು ಶಾರ್ಟ್ ಈ ಕಡೆ ರಿವರ್ಸ್ ಸ್ವೀಪ್ ಅಲ್ಲಿ. ಈಗ ಸ್ವೀಪ್ ಹೊಡಿತೀವಿ. ಹುಷಾರ್ ಕಂಡ್ರಪ್ಪ, ಕ್ಯಾಮ್ರಾಮನಿಗೆ ಬಿದ್ದಿತ್ತು. ಸ್ವೀಪ್ ಅಲ್ಲಿ ಇವರು ಯಾರ ತರ ಹಾಕಿ ಅಂದ್ರೆ ಬೇರೆ ತರ ಹಾಕ್ತಾರೆ. ಡೆಡ್ ಬಾಲ್ ಹಾಕ್ತಾರೆ.